ನನ್ನ ಹರಮಂದಿರದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ, ಭದ್ರವಾಣಿ. Wait!
ಭೂಪತಿ ಆದ ಕಾರಣ ಈ ಚಕ್ರದಲ್ಲಿ ಈ ಮೂರ್ಖರನ್ನು ನಿಗ್ರಹಿಸಲು ಎಲ್ಲಿಂದ ಆಗಲಾರದು. ಯಾ ಕಾರತಿ ದೇವ, ನಾನು ಮಾಯವಾಗಿ ಹೋಗಿ ಆಲೋಚನೆ ಮಾಡಿ ಈ ಮೂರ್ಖರು ಮುಂದಾಗಲು ಚಂಡಾಡಿಸಿರುತ್ತಾರೆ. ರಾಜಕಾರಣಗಳೆಂಬ ಎದುರಿಸಬೇಕಂತ ಬಾಕಿ ನಾನು ಈಗಲೇ ಮಾಯವಾಗಿ ಲಕ್ಷ್ಯಾಕರಿಸಿ ಯಾರಿಗೆ ಮಾಡಿದ್ರೆ ಮಾಯ ಬಿಡೋದು ಕಷ್ಟ.
ಮತ್ತೆ ಮಾತನಾಡು ಸುಂದರಿ. ನನ್ನ ಪತಿಯಾದ ಸಮಯದಲ್ಲಿ ನನ್ನನ್ನು ಗೋಳಾಡಿಸುವುದು ನನಗೆ ಹಿತವಲ್ಲ ಎಂದು ಹೇಳಿ. ನಿನ್ನ ಪತಿಯನ್ನು ನಮ್ಮ ಜೊತೆ ಯುದ್ಧಕ್ಕೆ ಬಂದು ಓಡಿ ಹೋದನು, ಅದಕ್ಕಾಗಿ ನಿನ್ನ ಜೊತೆಗೆ ಬಂದಿರುವ ಸುಂದರಿ. ಅಣ್ಣಯ್ಯ ಸುಂದರಿ ಎಲೆ ಸಮುದ್ರ ರಾಜನ ಮಗಳೇ, ಇಲ್ಲಿ ಯಾರು ಕೇಳುವರು ನಿನ್ನ ಹೋರಾಟದ ರಗಳೇ? ಎಲೆ ಸುಂದರಿ, ನಿನ್ನ ಹಠವನ್ನು ನಿಲ್ಲಿಸುವ ಎಲ್ಲ ಮಾತನ್ನು ಆಲಿಸು. ನಿನ್ನ ಗಂಡ ನಮ್ಮ ಗಂಡನ ನಮ್ಮ ಆಪದಕ್ಕೆ ಎದುರಿ ಕಾಣುವಂತ ಕಣ್ಮರೆಯಾದ ಸುಂದರಿ. ಎಲೆ ಲಕ್ಷ್ಮಿ, ಅಂತ ಚೆಂಡನ್ನು ಕಟ್ಟಿಕೊಂಡು ನೀನೇನಿಸು ಕಬಡಿವೆ. ಈಗ ಸ್ವಲ್ಪ ಹತ್ತ ನೋಡು. ಮಾರನ ರೂಪವಾಗಿ ಕರೆದು ನಡೆಯುವ ಬಲವಿಕ್ರಮಾನ್ವಿತನಾದ ನಮ್ಮ ಅಣ್ಣ ಶಕ್ತಿ ಸೋದರನಿಗೆ ನೀನು ಪಟ್ಟಧರಿಸಿ ಆದರೆ ಅಂತರಿಕ್ಷದಲ್ಲಿ ಜೋಕಾಲಿಯನ್ನು ಕಟ್ಟಿಸಿ ನಿನ್ನ ತೂಗಾಡಿಸುವೆನು. ಚಿತ್ರ ವಿಚಿತ್ರವಾದ ಪುಷ್ಪಗಳನ್ನು ತಂದು ನಿನ್ನನ್ನು ಅಲಂಕರಿಸುವೆನು. ನನಗೆ ಬೇಕಾಗಿಲ್ಲ. ಎಲೆ ಲಕ್ಷ್ಮಿ, ನಮ್ಮ ಅರಮನೆಯ ದಾಸಿಯರನ್ನು ತಂದು ನಿನ್ನ ದಾಸಿಯಲ್ಲಿ ನಿಲ್ಲಿಸುವೆ. ನೀನು ಎಲ್ಲ ಜಾಗರಿಯಲ್ಲಿ ನಿಲ್ಲಿಸುವೆ. ಎಲೆ ಲಕ್ಷ್ಮಿ, ನಾನು ಹೇಳುವುದು ಬಹು ಸ್ಪಷ್ಟ. ಇದು ನಿನಗೆ ಒಂದು ಅದೃಷ್ಟ, ಇದರ ಮೇಲೆ ನಿನ್ನಿಷ್ಟ. ನಮ್ಮ ಅಣ್ಣನನ್ನು ಒಪ್ಪದಿದ್ದರೆ ನಿನಗೆ ಬರುವುದು ನಾನಾ ಕಷ್ಟ. ನನ್ನ ಕರದಲ್ಲಿರುವ ಖಡ್ಗದಿಂದ ನಿನ್ನ ಗಂಡನನ್ನು ಗುರಿಯಿಟ್ಟು ಹೊಡೆದರೆ ಅವನು ಉಳಿಯುವುದು ಮಾತ್ರ ಬಹಳ ಕಷ್ಟ. ಎಲೆ ಎಲೆ ಸಾಗರ ಪ್ರಯುಕ್ತ ನಮ್ಮ ಇಂದ ಸುಮ್ಮನೆ ಬಂದರೆ ಸರಿ, ಇಲ್ಲವಾದರೆ ಇಲ್ಲವಾಯಿ ತಂದರ ಬಳಿದ ನಿನ್ನ ಕಡಲುಡಿಯನ್ನು ಬಿಡಿಸಿ ಎಳೆದ ಈ ಬಿರುದಾಡು ನಾರಿ, ಇಡೀ ನಮ್ಮ ಪಟ್ಟಣಕ್ಕೆ ದಾರಿ. ಹಾಗೆ ಲಕ್ಷ್ಮಿಯೇ, ಆ ಭಕ್ತಿ ವಾಹನ ಸರಸ್ತಿವಾದಿಂದ ಕುಕ್ಷೆ ಬಗೆದು ಸರಳವಾಗಿ ನುಗ್ಗಿಬಿಡಿ. ನಿಮ್ಮ ಕೈಲೇನಾದರೂ ಒಂದು ವೇಳೆ ನಿಮ್ಮ ಪಕ್ಷ ವಹಿಸಿ ಭಿಕ್ಷೆಗೆ ನಮ್ಮ ಸೈನ್ಯರು ಹಠ ಬಂದರೆ ಅವರ ಸ್ಥಿರ ಹಣೆ ಹಿಡಿದು ದ್ರಾಕ್ಷಿಯನ್ನು ಎಳೆದೊಯ್ದು ಅವರಿಗೆ ನಾನೇ ಅಧ್ಯಕ್ಷರಾಗುವೆ. ಈ ಕ್ಷಿತಿಯನ್ನು ನಿಮ್ಮ ಪರಿಸರ ಪರಾಕ್ರಮಗಳೆಲ್ಲ ಮಾಡಿ ನಿನ್ನ ಮನೆ ಹಾಕುವ ಬರಲಿ. ಎಲೆ ಉಚ್ಚಮಂಡೆ, ಎಲೆ ಕೆಟ್ಟು ಹೋದರೆ ಚಿಂತೆ ಇಲ್ಲ, ನಿನ್ನನ್ನು ಮಾಡುವುದಿಲ್ಲ. ಎಲೆ ಹರವೆ, ಎಲೆ ರಕ್ಕರೆ, ಈ ಭುವನ ಬ್ರಹ್ಮಾಂಡದಿಂದ ಹುಟ್ಟಿದ ಚರಾಚರ ಜೀವರಾಶಿಗಳಿಂದ ನಮಗೆ ಮರಣ ಬಾರದಂತೆ ಚಂದ್ರಮೌಳಿಯು ವರವನ್ನು ಕೊಟ್ಟಿರುವನು. ಆದ ಕಾರಣ ನಮಗಿಂತ ಬಲವಂತರು ಈ ದೇಶದಲ್ಲಿ ಯಾರು ಇಲ್ಲ ಸುಂದರಿ. ಎಲೆ ಮೂರ್ಖರೇ, ನನಗೆ ಕೇಳುಗಾಲ ಬಂದಿಲ್ಲ, ನಿನ್ನ ಗಂಡನಿಗೆ ಬಂದಿರುವ ಸುಂದರಿ. Yeah.
ನೀನು ನಮ್ಮ ಬಂಧನದಲ್ಲಿ ಇರುವಾಗ ನಿನ್ನನ್ನು ಬಯಸಲು ಬಂದಿಲ್ಲ, ಬಲಾತ್ಕಾರ ಮಾಡಲು ಬಂದಿರುತ್ತಾರೆ. ಎಂದಕ್ಕೆ ರಕ್ಕಸರು ದೇವತೆಗಳನ್ನು ಕಳೆದು ತಮ್ಮ ಪ್ರಾಣವನ್ನು ಕಳೆದುಕೊಂಡು ಹೋದರೆ ಅವರಂತೆ ನೀನು ನನ್ನನ್ನು ಕೇಳಿ ನನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಲಿಲ್ಲ. ಎಲೆ ಸುಂದರಿಯೇ, ನಿನ್ನ ರೂಪ ಲಾವಣ್ಯಕ್ಕೆ ನಮ್ಮ ಅಣ್ಣಯ್ಯನ ಮಾತುತ್ತಿರುವನೇ ಯಾರೇ? ಎಲೆ ಲಕ್ಷ್ಮಿಯೇ, ನಿನ್ನ ರೂಪವನ್ನು ಕಂಡು ಚಂದ್ರನ ಅಂದಗೆಟ್ಟು ಎಂದಿಗೂ ಸರಿಯಾಗಲಾರನೆಂದು ಅಮಾವಾಸ್ಯ ದಿನದಂದು ಯಾರಿಗೂ ಕಾಣದಂತ ಕಣ್ಮರೆಯಾದನು. ಎಲೆ ಲಕ್ಷ್ಮಿಯೇ, ಹುಣ್ಣಿಮೆಯ ಬೆಳದಿಂಗಳಂತೆ ಕಾಣುವ ನಿನ್ನ ಮೈಬಣ್ಣಕ್ಕೆ ನಿಂಬೆ ಹಣ್ಣಿ ಉಳುಮಾಯಿತು ನೋಡು. ಎಲೆ ವಿಷ್ಣುವಿನ ರಾಣಿ, ನಿನ್ನ ನೇತ್ರಗಳನ್ನು ಕಂಡು ಕಮಲವು ಬಾಡಿ ಹೋಯಿತು. ನಿನ್ನ ಬಡ ನಡುವಿನ ನಡುಗೆಯನ್ನು ನೋಡಿ ಸಿಂಹವು ಕಳೆದೇರಿತು. ನಿನ್ನ ಧಡಮುಡಿಯನ್ನು ನೋಡಿ ಸರ್ಪವು ಸರ್ರನೆ ಉಚ್ಚಿಕೊಳ್ಳುತ್ತಿತ್ತು. ಎಲೆ ಸುಂದರಿ, ನಿನ್ನ ನುಡಿಯ ಮುತ್ತಿನಂತೆ, ನಿನ್ನ ನಾಸಿಕದ ಸಂಭಂಗಿಯಂತೆ, ನಿನ್ನ ನೋಟವೇ ಸೂರ್ಯೋದಯವಾದಂತೆ, ನಿನ್ನ ಕರೆ ಹೂವರಳಿದಂತೆ. ಏನು ಕಣ್ಣೊಬ್ಬರು, ಏನು ದುಡಿಮೆ, ಏನು ನಾಟಕವೋ, ನಿನ್ನಂತ ರೂಪವತಿಯರು ಈ ಜಗತ್ತಿನಲ್ಲಿ ನಾನು ಎಂದಿಯೂ ಕಾಣಲಿಲ್ಲ ನೋಡು. ಎಲೆ ಲಕ್ಷ್ಮಿ, ತೊಂಡೆ ಹಣ್ಣಿನಂತ ತುಟಿಯು, ಬಾಳೆ ಹಣ್ಣಿನಂತ ತೊಡೆಗಳು, ನಿಂಬೆ ಹಣ್ಣಿನಂತ ಭುಜಗಳು ನೋಡುವರ ಕಣ್ಣಿಗೆ ಎಷ್ಟು ಸೊಗಸಾಗಿ ಕಾಣುವುದು ನೋಡು. ಎಲೆ ಲಕ್ಷ್ಮಿ, ನಿನ್ನ ಬಳೆಯ ಪ್ರಕಾಶಕ್ಕೆ ಸೂರ್ಯ ಚಂದ್ರನ ಪ್ರಕಾಶವೇ ಅಧಿಕವಾಗಿ ಕಾಣುವ ಲಕ್ಷ್ಮಿ ಎಂಬ ನಾರಿ ಬೇರೆ ನಮ್ಮ ಅಣ್ಣಯ್ಯನ ಮರೆಸಿದ್ದಾರೆ ಯಾರೇ? ವಿಸ್ತೀರ್ಣ ಸತಿ ನೀನೆಂಬ ಹಾವಾಗಿದ್ದಿ. ಏನಂತ ಕೇಳಿದ್ರೆ ನಮ್ಮ ಪಟ್ಟಣಕ್ಕೆ ಹಿಮದಿಂದ ಬಾಳೆಂದು ಕರೆದ ಹೊಟ್ಟೆಯನ್ನು ನಮ್ಮ ಬಾಬು ನಿರ್ಮಯ. ಏ ಸುಂದರಿ, ನಮ್ಮಲ್ಲಿಲ್ಲವೇ? ಏ ಸುಂದರಿ, ಆದರೆ ಅದರಿಂದ ಸುಖವಾದ ಮಾಡದೆಂದು ನಿಮ್ಮ ಪ್ರೀತಿಯಿಂದ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂದು ಎಲ್ಲ ಮನೋಬಯಸಿರುವುದು. ಹೇ ಸುಂದರಿ, ಏನು ಕರೆಬೇಡ ಅಂತ ಹೇಳಿ ಇದಕ್ಕೆ ಮಾತ್ರ ಮಾಡಿದರೆ ನಿನ್ನ ಮನಸ್ಸಿಗೆ ಒಪ್ಪುವ ತನಕ ರಾತ್ರಿ ಹೊರಗಡೆ ಕೊಲೆ ಹಾಕುವೆ. ಸುಂದರಿ, ಆದರೆ ತಾವರೆಯ ಪುಷ್ಪದಂತಿರುವ ನಿಮ್ಮ ಮೃದುವಾದ ದೇಹಕ್ಕೆ ಕಟ್ಟ ಕೊಡಲಿಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ನಿನ್ನ ವಿಧೇಯತೆಯಿಂದ ಕೇಳಿಕೊಂಡ ಲಕ್ಷ್ಮಿಯಾದ ಸುಂದರಿ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಹೇಳಿ. ನನ್ನ ಅಭಿಪ್ರಾಯವನ್ನು ಕೇಳಿದೆಯಾ? ಹಾಗಾಗಿ ಕೇಳುವುದು ಹಾಗೆ ಹೇಳಲು ಕೇಳು. ಅದೇನು ಸಣ್ಣ ಹಾಗೆ ಹೇಳು. ನ್ಯಾಯವಲ್ಲವಾ
ನಿನ್ನನ್ನು ಬಿಡುವುದು ಮಾತ್ರ ಮನೆ ಎಲೆ ಮುಖರೆ. ನಿನ್ನ ವಂಶವೇ ಹಾಳಾಗಿ ಹೋಗಲಿ. ನಿನ್ನ ಗಂಡನ ವಂಶವು ಹಾಳಾಗಿ ಹೋಗಲಿ. ನಿನ್ನ ವಂಶದಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಬಾರದು. ನಿನ್ನ ಗಂಡನ ವಂಶದಲ್ಲಿ ಹುಟ್ಟಬಾರದು. ನಿನ್ನ ಬಾಯಲ್ಲಿ ಹೊರಗಡೆ ನಿನ್ನ ಗಂಡನ ಬಾಯಲ್ಲಿ ಹೊರಗಡೆ ನಿನ್ನ ನಾಲಿಗೆ ಕತ್ತರಿಸುವವರೇ. ನಿನ್ನ ಗಂಡನ ನಾಲಿಗೆ ಕತ್ತರಿಸುವವರೇ. ನನ್ನ ಶಾಪ ನಿನ್ನ ಕೈಗೆ ತಟ್ಟಿದರೆ ಇಷ್ಟ. ಎಲೆ ಬಂಡಗೊಂಡೆ ನಮ್ಮ ವಂಶ ಹಾಳಾದರೆಂದು ಹೊಗಳುವೆಯ. ಸಹಜವಾಗಿ ಮೂರ್ಖ. ನಿನ್ನಂತ ಬಂಡಗೊಂಡಿಯ ಶಾಪ ಎಂಬಂತ ಕೈಯಲ್ಲಿ ಕಟ್ಟುವನೆ. ನಮ್ಮ ಹೋರಾಟದ ಬಗ್ಗೆ ಕೀರ್ತಿ ಬರುವುದಲ್ಲದೆ ಮುಂದೆ ಹೆಸರದು. ಒಂದು ಸೊಂದಿಗೆ ಹರಿಯನ್ನು ಬಂದಿದವರನ್ನು ಹೊಗಳುವೆಯ. ಸಹಜವಾಗಿ ಮೂಢ. ಆ ಪಟ್ಟಣದಿಂದ ಗಂಡನು ಅಂತ ಬಂದಿದವನಾದರೆ ಇನ್ನೊಂದನ್ನು ಓಡಿ ಹೋಗಲೇ ಅದಕ್ಕೆ. ಅಣ್ಣನ ಶಕ್ತಿ ಸುಗನ ಈ ಕೈಯಾಳಿಯ ನುಡಿಯ ಕೇಳಿದ್ರೆ ಅವರ ಮಾತಿಗೆ ಮರ್ಯಾದೆ ಎಲೆ ನಾರಿ ವಿಷ್ಣುವಿನ ನಾರಿ ಹೇಳಿದನು ಕೇಳಿ ಇದು ಒಂದು ಕಾರ್ಯ. ಆ ವಿಷ್ಣುವಿನ ಮರಿ ನಿನಗೆ ನಮ್ಮ ಅಣ್ಣನ ಗಂಡನೆಂದರೆ ಸರಿ. ಇಲ್ಲವಾದರೆ ಎಲೆ ವಯ್ಯಾರಿ ಯಾರನ್ನ ಬೇಡ. ನಿನ್ನ ಗೋಳಾಟವನ್ನು ನೋಡಲಿ ಈ ಸಭಾ ಜನರು ಸೇರಿ ನಿನ್ನ ಸೀರೆಯನ್ನು ಸೆಳೆದರೆ ಹೋಗುವುದು ನಿನ್ನ ಮಾನಹಾರಿ. ಎಲೆ ನಟ್ಟಮಯೂರಿ ಈಗ ನಮ್ಮ ಕೈಯಿಂದ ನಿನ್ನನ್ನು ಬಿಡಿಸುವರಾರೆ ಸಿಂಗಾರಿ. ಮೂರು ಲೋಕದಲ್ಲಿ ನೀನೇ ಮಹಾ ಸುಂದರಿ. ಎಲೆ ತ್ರಿಪುರ ಸುಂದರಿ ಇಂದ್ರನ ಹಲ್ಲೆಯನ್ನು ಬಯಸಿದಂತೆ ನಮ್ಮ ಆಕಳನ್ನು ನಿನ್ನನ್ನು ಬಯಸಿರುವುದು. ಆದ ಕಾರಣ ನಮ್ಮ ಅಣ್ಣನ ಕೂಡವನ್ನು ತಂದಾಗಿ ಬೆಳೆದರೆ ಉತ್ತಮವಾದ ಪುತ್ರ ಸಂತಾನವನ್ನು ಪಡೆಯಿದೆ. ಎಲೆ ಸುಂದರಿ ಆ ಪುತ್ರನನ್ನು ಎತ್ತಿಕೊಂಡು ಮತ್ತು ಈನ ವಿಷ್ಣುವಿನ